ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಟಾಕ್ಸಿಕ್ ರಿಲೀಸ್ ಪೋಸ್ಟ್ಪೋನ್ ಆಗಿರೋದಕ್ಕೆ ಕಾರಣಗಳೇನು ಅಂತ ಚರ್ಚೆ ಮಾಡೋಣ. ಬನ್ನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್-ಅಪ್ಸ್. ಈ ಸಿನಿಮಾ ಅನೌನ್ಸ್ ಆದಾಗಿಂದ ಗ್ಲೋಬಲ್ನಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಆನ್ ಟೈಮ್ ಶೂಟ್ ಮಾಡಲಾಗಿತ್ತು. ಇಂಡಿಯನ್ ಲ್ಯಾಂಗ್ವೇಜ್ಗಳಿಗೆ ಕನ್ನಡದಲ್ಲಿ ಶೂಟ್ ಮಾಡಿರೋಂತಹ ಸಿನಿಮಾನ ಮತ್ತು ಗ್ಲೋಬಲ್ ಆ್ಯಂಡ್ ವರ್ಲ್ಡ್ ವೈಡ್ ರಿಲೀಸ್ ಮಾಡಬೇಕು ಅಂತ ಇರೋವಂತಹ ಪ್ಲ್ಯಾಟ್ಫಾರ್ಮ್ಗೆ ಇಂಗ್ಲೀಷ್ನಲ್ಲಿ ಶೂಟ್ ಮಾಡಿರೋವಂತಹ ಎರಡು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ನಲ್ಲಿ ಶೂಟ್ ಮಾಡಿ ಪ್ರೆಸ್ಟೀಜಿಯಸ್ ಕಂಪ್ನಿಗಳಾಗಿರುವಂತಹ ವರ್ಲ್ಡ್ ವೈಡ್ ಪ್ರತಿಯೊಂದು ಇಂಡಸ್ಟ್ರಿಗಳಿಂದ ಪ್ರೊಡಕ್ಷನ್ ಹೌಸ್ಗಳ ಜೊತೆ ಕೊಲಾಬ್ರೇಷನ್ ಆಗಿ ಡಿಸ್ಟ್ರಿಬ್ಯೂಷನ್ಗಾಗಿ ಕೊಲಾಬ್ರೇಟ್ ಕೂಡ ಆಗಿದ್ರು. ಈ ಸಿನಿಮಾ ಮುಂಚೆ ಮಾರ್ಚ್ 19, 2026 ರಿಲೀಸ್ ಆಗಬೇಕಿತ್ತು. ಈ ಸಿನಿಮಾದ ಉದ್ದೇಶ ಇಂಡಿಯನ್ ಸಿನಿಮಾ ವರ್ಲ್ಡ್ ವೈಡ್ ರೆಪ್ರೆಸೆಂಟ್ ಮಾಡಬೇಕು ಆ್ಯಂಡ್ ಗ್ಲೋಬಲ್ ಲೆವೆಲ್ನಲ್ಲಿ ಸೌಂಡ್ ಮಾಡಬೇಕು ಅನ್ನೋ ರೀಸನಿಂದ ಸಿನಿಮಾ ಮಾಡಿದರು. ಬಟ್ ವರ್ಲ್ಡ್ ವೈಡ್ ಇವಾಗ ವರ್ಲ್ಡ್ ವಾರ್ ನಡೀತಾ ಇರೋ ರೀಸನಿಂದ ಜಸ್ಟ್ ಇಂಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ಮಾತ್ರ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಕಷ್ಟ ಆಗಿ ಓವರ್ಸೀಸ್ನಲ್ಲಿ ಮೇಯ್ನ್ ಆಗಿರೋಂತಹ ಮಿಡಲ್ ಈಸ್ಟ್ ವಾರ್ ನಡೀತಾ ಇರೋ ರೀಸನಿಂದ ಸಿನಿಮಾಗಳು ಅಟೆನ್ಷನ್ ಪಡ್ಕೊಳ್ಳೋದು ತುಂಬ ಕಡಿಮೆ. ಆ್ಯಂಡ್ ಆ ಕಡೆ ಜಾಗಗಳಲ್ಲಿ ಯಶ್ ಅವರ ಪಾಪ್ಯುಲಾರಿಟಿ ಕೂಡ ತುಂಬ ಇದೆ. ಹೀಗಿದ್ದು ಈ ಟೈಮ್ನಲ್ಲಿ ಸಿನಿಮಾ ರಿಲೀಸ್ ಮಾಡಿ ಸಿನಿಮಾ ತಂಡ ತೊಂದರೆ ಅನುಭವಿಸಬಾರ್ದು ಅನ್ನೋ ರೀಸನ್ನಿಂದ 3 ತಿಂಗಳು ಅಂದರೆ ನೆಕ್ಸ್ಟ್ ಜೂನ್ 4ನೇ ತಾರೀಕು 2026 ಸಿನಿಮಾನ ರಿಲೀಸ್ ಮಾಡೋದಾಗಿ ಸಿನಿಮಾ ತಂಡ ಅಫಿಷಿಯಲಿ ಬೆಳಗ್ಗೆ ಪೋಸ್ಟ್ ಹಾಕಿದ್ದಾರೆ. ಆದರೆ ಕೆಲವು ಬೆರಕೆ ನನ್ನ ಮಕ್ಕಳು ದುರಂಧರ್ ಸಿನಿಮಾಗೋಸ್ಕರ ಎದುರುಕೊಂಡು ಸಿನಿಮಾ ಹಿಂದುಳಿದಿದೆ, ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ, ಭಯ ಪಟ್ಟಿದ್ದಾರೆ, ಈ ಥರ ಕೆಲವೊಂದು ಪೇಯ್ಡ್ PR-ಗಳು ಪೋಸ್ಟ್ ಹಾಕೋದು, ಟ್ರೋಲ್ ಮಾಡೋದು ಮಾಡ್ತಾ ಇದ್ದಾರೆ. ಆ ಥರ ಕ್ಲಾಶ್ಗೆ ಎದುರಿ ಪೋಸ್ಟ್ಪೋನ್ ಮಾಡ್ಕೊಳ್ಳೋ ಹಾಗಿದ್ರೆ ದ ಕಿಂಗ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೆಸರುವಾಸಿಯಾಗಿರುವಂತಹ ಶಾರುಖ್ ಖಾನ್ ಅವರ 0 ಸಿನಿಮಾದ ಎದುರುಗಡೆ KGF ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ. ಇನ್ನು ತಮಿಳುನಾಡಲ್ಲಿ ಸೂಪರ್ ಸ್ಟಾರ್ ಆಗಿ ಮೆರೀತಿದ್ದಂತಹ ತಳಪತಿ ವಿಜಯ್ ಅವರ ಬೀಸ್ಟ್ ಸಿನಿಮಾದ ಎದುರುಗಡೆ KGF 2 ರಿಲೀಸ್ ಆಗ್ತಿರಲಿಲ್ಲ. ಸೊ ಈ ಸಿನಿಮಾ ಪೋಸ್ಟ್ಪೋನ್ ಆಗಿರೋ ರೀಸನ್ ಕ್ಲಾಶ್ಗೋ ಅಥವಾ ದುರಂಧರ್ಗೋ ಅಥವಾ ಬಾಲಿವುಡ್ನವ್ರಿಗೋ ಎದುರುಕೊಂಡೋ ಅಲ್ಲ. ಸಿನಿಮಾ ಮಾಡಿರೋ ಉದ್ದೇಶ ಗ್ಲೋಬಲ್ ಆಡಿಯನ್ಸ್ ರೀಚ್ ಆಗಬೇಕು ಆ್ಯಂಡ್ ಇಂಡಿಯನ್ ಸಿನಿಮಾನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ರೀಸನ್. ಅದಕ್ಕೆ ಇವಾಗ ಅಡಚಣೆ ಆಗಿರೋ ಕಾರಣದಿಂದ ಸಿನಿಮಾನ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಯುದ್ಧ ಸ್ಟಾರ್ಟ್ ಆಗಿ 5 ದಿನ ಆಗಿದೆ. ಅಂದರೆ ಫೆಬ್ರವರಿ 27ರಿಂದ ಈ ಯುದ್ಧ ತುಂಬ ಗಂಭೀರವಾಗಿ ಪರಿಣಾಮ ಬೀಳ್ತಾ ಇರೋದು. ಮೊನ್ನೆ ತಬಾಯಿ ಸಾಂಗ್ ರಿಲೀಸ್ ಆಗೋ ತನಕ ಕೂಡ ಸಿನಿಮಾ ತಂಡ ಯಾವುದೇ ರೀತಿ ಪೋಸ್ಟ್ಪೋನ್ ಪ್ಲ್ಯಾನ್ ಇರಲಿಲ್ಲ. ಬಟ್ ಈ ಯುದ್ಧ ಇನ್ನೂ ಗಂಭೀರವಾಗಿ ಮುಂದುವರಿಯೋ ಸೂಚನೆಯಿಂದ ಸಿನಿಮಾ ತಂಡ 3 ತಿಂಗಳು ಮುಂದೆ ಹೋಗಿದೆ. ಸಿನಿಮಾ ಮಾಡಿರೋ ರೀಸನ್ಗೂ ಇವಾಗ ವರ್ಲ್ಡ್ ವೈಡ್ ನಡೀತಾ ಇರೋವಂತಹ ವಾರ್ಗೂ ಸಿಮಿಲಾರಿಟೀಸ್ ಇದ್ದು ಈ ಸಿನಿಮಾ ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗೋದು ಕಷ್ಟ ಆಗೋ ರೀಸನ್ನಿಂದ ಸಿನಿಮಾ ಪೋಸ್ಟ್ಪೋನ್ ಆಗಿರೋದು. ಯಾವುದೇ ಕ್ಲಾಶ್ಗೋ ಅಥವಾ ಬಾಲಿವುಡ್ಗೋ ಎದುರುಕೊಂಡೋ ಅಲ್ಲ. ಇನ್ನು 3 ಮಂತ್ಸ್ ಆದಮೇಲೆ ಅಂದರೆ ಜೂನ್ 4ನೇ ತಾರೀಕು ಗ್ಲೋಬಲ್ ಆಡಿಯನ್ಸ್ ಇಂಡಿಯನ್ ಸಿನಿಮಾ ಏನು ಅನ್ನೋದನ್ನು ನೋಟಿಸ್ ಮಾಡ್ತಾರೆ. ಆ್ಯಂಡ್ ಅಗೇನ್ ಏಪ್ರಿಲ್ 14, 2022ನಲ್ಲಿ KGF 2 ಇಂಪ್ಯಾಕ್ಟ್ ಎಫೆಕ್ಟ್ ಏನಾಗಿತ್ತೋ ಅದೇ ರೀತಿ ಇಂಡಿಯನ್ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಇನ್ನೊಂದು ಲೆವೆಲ್ ಮೇಲೆ ಹೋಗೋದಂತೂ ಕನ್ಫರ್ಮ್. ಇದಾಗಿತ್ತು ಇವತ್ತಿನ ಟಾಕ್ಸಿಕ್ ರಿಲೀಸ್ ಪೋಸ್ಟ್ಪೋನ್ ಬಗ್ಗೆ. ಇನ್ನಷ್ಟು ಸಿನಿಮಾ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.